ಅದು ಹೊಯ್ಸಳರು, ಕಲ್ಯಾಣ ಚಾಲುಕ್ಯರು ಆಳಿದಂತಹ ನಾಡು. ಐತಿಹಾಸಿಕ ದೇವಸ್ಥಾನಗಳ ಸ್ವರ್ಗ ಲಕ್ಕುಂಡಿ. ಅದೇ ಲಕ್ಕುಂಡಿಯಲ್ಲಿ ನಿಧಿ ಸಿಕ್ಕರೂ ಆ ಕುಟುಂಬಕ್ಕೆ ಸಂಕಷ್ಟವೇ ಸಿಲುಕಿದೆ. ನಿಧಿ ಬೇಡ, ಜಾಗ ಬೇಡ, ಸಣ್ಣ ಮನೆ ಸಿಕ್ಕರೆ ಸಾಕು ಅಂತ ಕುಟುಂಬಸ್ಥರು ಕಣ್ಣೀರು ಹಾಕ್ತಿದ್ದಾರೆ. ಇನ್ನು TV9 ವರದಿ ಮೂಲಕವಾಗಿ ದಾರಿದೀಪವಾಗಿದೆ. 70 ಲಕ್ಷ ರೂಪಾಯಿಗೂ ಹೆಚ್ಚು ಬೆಲೆ ಬಾಳುವ ಚಿನ್ನದ ನಿಧಿ, ಪುರಾತನ ಕಾಲದ ಚಿನ್ನಾಭರಣ ಇದೆಲ್ಲವನ್ನ ಸರ್ಕಾರಕ್ಕೆ ಒಪ್ಪಿಸಿದ ಬಾಲಕ ಪ್ರಜ್ವಲ್ಗೆ ಸಚಿವರಿಂದ ಹೂಮಳೆ. ಪುಟ್ಟ ವಯಸ್ಸಿನಲ್ಲಿ ದೊಡ್ಡ ನಿರ್ಧಾರಕ್ಕೆ ಸಚಿವರು ಮರಳು. ಬಾಲಕ ಮಾಡಿದ ಕೆಲಸ ಐತಿಹಾಸಿಕ ಅಂತ ಬಣ್ಣನೆ. ಎಸ್, ಗದಗ ಜಿಲ್ಲೆಯ ಲಕ್ಕುಂಡಿ ಗ್ರಾಮ ಈಗ ದೇಶದಾದ್ಯಂತ ಸುದ್ದಿಯಾಗ್ತಾ ಇದೆ. ಕಸ್ತೂರವ ರಿತ್ತಿ ಅನ್ನೋ ಮನೆಗೆ ಪಾಯ ಅಗೆಯುವಾಗ 466 ಗ್ರಾಂ ಚಿನ್ನದ ನಿಧಿ ಸಿಕ್ಕಿರುವುದು ಸಂಚಲನ ಮೂಡಿಸಿದೆ. ಬಡ ಕುಟುಂಬ ಪ್ರಾಮಾಣಿಕವಾಗಿ ನಿಧಿಯನ್ನ ಸರ್ಕಾರದ ವಶಕ್ಕೆ ಒಪ್ಪಿಸಿದೆ. ಆದರೆ ಕಸ್ತೂರವ ಕುಟುಂಬಕ್ಕೆ ಪರಿಹಾರದ ಭರವಸೆ ಸಿಕ್ಕಿರಲಿಲ್ಲ. ಕಡು ಬಡತನದಲ್ಲಿ ಬೆಂದ ಕುಟುಂಬ ನಿಧಿ ಸಿಕ್ಕ ಬಳಿಕ ಆತಂಕದಲ್ಲಿ ಅತಂತ್ರವಾಗಿತ್ತು. ನಿಧಿ ಸಿಕ್ಕರೆ ಕಂಟಕ, ರಕ್ತಕಾರಿ ಸಾಯ್ತಾರೆ ಅನ್ನೋ ಸುದ್ದಿ ಗ್ರಾಮದಲ್ಲಿ ಹಬ್ಬಿದ ಬಳಿಕ ಕುಟುಂಬದಲ್ಲಿ ಭಯ ಶುರುವಾಗಿತ್ತು. ನಮ್ಗೆ ಬಂಗಾರವೂ ಬೇಡ, ನಿಧಿ ಸಿಕ್ಕ ಜಾಗವೂ ಬೇಡ, ನಮ್ಗೆ ಬೇರೆ ಕಡೆಗೆ ಮನೆ ಕಟ್ಟಿಸಿಕೊಟ್ಟು ಮಗ ಪ್ರಜ್ವಲ್ಗೆ ಉಚಿತ ಶಿಕ್ಷಣ ಕೊಡಿ ಅಂತ ಬೇಡಿಕೆ ಇಟ್ಟಿದ್ರು. ಗ್ರಾಮಸ್ಥರು ಕೂಡ ಬೆನ್ನಿಗೆ ನಿಂತಿದ್ರು. TV9 ಕೂಡ ನಿರಂತರವಾಗಿ ಈ ಬಗ್ಗೆ ವರದಿ ಪ್ರಸಾರ ಮಾಡಿತ್ತು. ನಿಧಿ ಕೊಟ್ಟ ಬಡ ಕುಟುಂಬಕ್ಕೆ ಮನೆ ಕಟ್ಟಿಸಿಕೊಡುವ ಭರವಸೆ. ಬಾಲಕನಿಗೆ PUC ವರೆಗೂ ಉಚಿತ ಶಿಕ್ಷಣಕ್ಕೆ ನೆರವಿನ ಆಶ್ವಾಸನೆ. ಗದಗ ಜಿಲ್ಲಾ ಉಸ್ತುವಾರಿ ಸಚಿವ HK ಪಾಟೀಲ್ ಲಕ್ಕುಂಡಿಯ ನಿಧಿ ದೊರೆತ ಸ್ಥಳಕ್ಕೆ ನೆನೆ ಭೇಟಿ ನೀಡಿದ್ರು. ಪ್ರಾಮಾಣಿಕತೆ ಮೆರೆದ ಕಸ್ತೂರವ ಕುಟುಂಬಕ್ಕೆ ಸನ್ಮಾನಿಸಿದ್ರು. ಇದೇ ವೇಳೆ ಬೇರೆ ಜಾಗದಲ್ಲಿ ಮನೆ ಕಟ್ಟಿಸಿಕೊಡೋದಾಗಿ ಭರವಸೆ ನೀಡಿದ್ದಾರೆ. ಅಷ್ಟೇ ಅಲ್ಲ, ಸದ್ಯ ಕಸ್ತೂರವ ಪುತ್ರ 8ನೇ ತರಗತಿ ಓದ್ತಾ ಇದ್ದು ಈತನಿಗೆ PUC ವರೆಗೂ ಉಚಿತ ಶಿಕ್ಷಣ ನೀಡುವ ಭರವಸೆ ನೀಡಿದ್ದಾರೆ. ಜನವರಿ 26ಕ್ಕೆ ಅವ್ರಿಗೆ ನಾವು ಜಿಲ್ಲಾ ಕ್ರೀಡಾಂಗಣದೊಳಗೆ ಗೌರವಿಸೋದ್ರ ಜೊತೆಗೆ ಅವ್ರಿಗೆ ಏನು ಸರ್ಕಾರ ಮಾಡ್ತದೆ ಅನ್ನೋದನ್ನು ಹೇಳ್ತದೆ, ಅವ್ರಿಗೆ ಹೇಳ್ತಾರೆ. ಪ್ರೌಢಶಾಲೆಯ ವಿಭಾಗದಲ್ಲಿ ಓದ್ತಾ ಇದ್ದಾನೆ. ನಿನ್ನೆ ನಾವೆಲ್ಲ ಆಡಳಿತ ಮಂಡಳಿಯವರು ಸೇರಿ ಅವನಿಗೆ ಸನ್ಮಾನಿಸಿ ಅವನು ಏನು ನಮ್ಮ ಮಹಾವಿದ್ಯಾಲಯದಲ್ಲಿ ಏನು PUC ಸೆಕೆಂಡ್ ಇಯರ್ ತನಕ ಇದೆ ಅವನಿಗೆ ಉಚಿತವಾಗಿ ಶಿಕ್ಷಣ ಕೊಡಬೇಕಂತೇಳಿ ನಿರ್ಣಯ ಮಾಡಿದ್ದೀವಿ. ಅಭದ್ರತೆಯಿಂದ ತೊಳಲಾಡ್ತಾ ಇದ್ದ ಕಸ್ತೂರವ ಕುಟುಂಬ ಈಗ ನಿಟ್ಟುಸಿರು ಬಿಟ್ಟಿದೆ. ಮನೆ ಕಟ್ಟಿಸಿಕೊಡುವ ಹಾಗೂ ಮಗನ ಶಿಕ್ಷಣಕ್ಕೆ ಸರ್ಕಾರದ ಭರವಸೆ ಬಳಿಕ ಸಂತಸ ಮನೆ ಮಾಡಿದೆ. ಇನ್ನು ತಮ್ಮ ಸಮಸ್ಯೆ ಬಗ್ಗೆ ನಿರಂತರವಾಗಿ ವರದಿ ಮಾಡಿದ TV9ಗೂ ಧನ್ಯವಾದ ಅರ್ಪಿಸಿದ್ದಾರೆ. ಎಲ್ಲ ಮಾಡಿ ನಮ್ಮ ಹುಡುಗನ ಶಿಕ್ಷಣ ಒಂದು ಎಲ್ಲ ಕೊಡ್ತೀನಿ. ನಮ್ಮದು ಒಂದು ಮನೆ ಇಲ್ಲ, ಎಲ್ಲ ಜನ ನೋಡಿ ಅದು ಜನ ಒಳ್ಳೆ ನಾವು ಜನೋಡಿ ಅವಾಗ ಎಲ್ಲ ಅದೇನೇ ಇರಲಿ, ಸಿಕ್ಕ ನಿಧಿಯನ್ನ ನಿಯತ್ತಿನಿಂದ ಸರ್ಕಾರಕ್ಕೆ ಒಪ್ಪಿಸಿ ನಂತರ ಅಭದ್ರತೆಯಲ್ಲಿ ಮುಳುಗಿದ್ದ ಕುಟುಂಬಕ್ಕೀಗ ಸಚಿವ HK ಪಾಟೀಲ್ ಭರವಸೆ, ನೆಮ್ಮದಿ ತಂದಿದೆ. ಸರ್ಕಾರ ವಿಳಂಬ ಮಾಡದೆ ಬಡ ಕುಟುಂಬಕ್ಕೆ ಸೂರು ಕಲ್ಪಿಸಬೇಕಿದೆ. ಸಂಜೀವ ಪಾಂಡ್ರೆ, TV9 ಗದಗ.